ಹೊಸ ವರ್ಷ ಅಂತ ಬೆಳಗ್ಗೆ ಬೇಗನೆ ಎದ್ದು ದೇವಸ್ಥಾನಕ್ಕೆ ಹೋಗಿ ವಿಘ್ನ ವಿನಾಶಕ ನೀನೇ ಕಾಪಾಡಪ್ಪ ಅಂತ ಒಂದು ಗಂಟೆ ಬರೆಸಿ ಈ ವರ್ಷ ಪೂರ್ತಿ ಚೆನ್ನಾಗಿರು ಅಂತ ಕೇಳ್ಕೊಂಡ್ವಿ. ನೆಕ್ಸ್ಟ್ ಪ್ಲ್ಯಾನ್ ಏನು ಗೊತ್ತಾ? ಹಲೋ 2026 ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನೆಲ್ಲ ಫ್ರೆಂಡ್ಸ್, ಫ್ಯಾಮಿಲಿ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಬನ್ನಿ, ಈ ವರ್ಷದ ಹೊಸ ವರ್ಷನ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ವೆರೈಟಿಯಾಗಿ ಮಾಡ್ತಾ ಇದೀವಿ. ಅದು ಯಾವ ರೀತಿ ಅಂದ್ರೆ, ನಾವು ಆಲ್ರೆಡಿ ಬೇಕರಿ ಅವರಿಗೆ ಅಡ್ವಾನ್ಸ್ ಆಗಿ 30 ಕೇಕ್ ನ ಬುಕ್ ಮಾಡಿದ್ವಿ. ನಾವು ಬೆಳಗ್ಗೆ ಹೋಗೋದ್ರೊಳಗೆ ಅವರು 30 ಕೇಕ್ ನ ರೆಡಿ ಮಾಡಿ ಇಟ್ಟಿದ್ರು. ಸೊ ಈ ಎಲ್ಲಾ ಕೇಕ್ ನ ನಾವ್ ಏನ್ ಮಾಡ್ತೀವಿ ಗೊತ್ತಾ? 30 ತಳಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಆ 30 ತಳಿ ಯಾವ್ದು ಅಂತ ತೋರಿಸ್ತೀನಿ ಬನ್ನಿ ಮುಂದೆ. ನಂಗೆ ಅನ್ಸಿರೋ 2 ಲೈನ್ ಹೇಳ. ನಗುವ ಮನಸ್ಸು ನನಗಿರುವಾಗ ನಗಿಸಲು ಕಾರಣ ಯಾರಾದರೇನು. ಈ ಲೈನ್ಸ್ ಅರ್ಥ ತುಂಬಾ ಚೆನ್ನಾಗಿದೆ. ಲೈಫಲ್ಲಿ ತುಂಬಾ ಬೇಜಾರ್ ಅನ್ನೋರು ಅಥವಾ ಲೈಫಲ್ಲಿ ನಂಗೆ ಖುಷಿನೇ ಇಲ್ಲ ಅನ್ನೋರು ಈ ಲೈನ್ಸ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ನಗ್ಬೇಕು ಅನ್ನೋ ಮನ್ಸು ನನ್ಗಿರ್ಬೇಕಾದ್ರೆ ನಗ್ಸಕ್ಕೆ ಯಾರು ಕಾರಣ ಬೇಕಾಗಿಲ್ಲ. ಅವ್ರು ಏನೇ ಕಾರಣ ಕೊಟ್ರು ನಾವು ನಗ್ತಾನೆ ಇರ್ಬೋದು. ಇದನ್ನ ನಾವು ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಖುಷಿಯಿಂದಾನೇ ಇರ್ತೀವಿ. ಬನ್ನಿ ಪ್ರಯಾಣ ಸ್ಟಾರ್ಟ್ ಮಾಡೋಣ. ತುಂಬಾ ಕೇಕ್ಸ್ ಗಳೆಲ್ಲ ಆಲ್ರೆಡಿ ಡಿಸ್ಪ್ಯಾಚ್ ಮಾಡಿದ್ದೆ. ಇನ್ನು ಕೆಲವೊಂದು ಉಳಿದಿರೋ ಕೇಕ್ಸ್ ನೆಲ್ಲ ನನ್ನ ಕಾರಲ್ಲೇ ತಗೊಂಡು ನಾನೇ ಜರ್ನಿ ಮಾಡ್ತಾ ಶಿಫ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅಲ್ಲಿಂದ ನಮ್ಮ ಪಯಣ ಇವಾಗ ಸ್ಟಾರ್ಟ್ ಆಯ್ತು. ಎಲ್ಲಿಗೆ ಗೊತ್ತಾ ಪಯಣ? ಬನ್ನಿ ಮುಂದೆ ತೋರಿಸ್ತೀನಿ. ಅಂತೂ ನಮ್ ಡೆಸ್ಟಿನೇಷನ್ ಸಿಕ್ತು. ನಾವು ಡಿಸೈಡ್ ಮಾಡಿದ್ದು ಈ ವರ್ಷದ ನ್ಯೂ ಇಯರ್ ಸೆಲೆಬ್ರೇಷನ್ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಮಕ್ಕಳ ಜೊತೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ನಮ್ ಕಾರ್ ಹೋಗ್ತಿದ್ದಂಕಲೆ ಮಕ್ಕಳ ಮುಖದಲ್ಲಿ ಖುಷಿ ಹೆಂಗಿತ್ತು ಗೊತ್ತಾ? ಅದ್ ನೋಡಕ್ಕೆ ಒಂದ್ ಚಂದ ಕಣ್ರಿ. ನೋಡಿ ಮಕ್ಕಳ ಮುಖದಲ್ಲಿ ಯಾವ ರೀತಿ ಖುಷಿ ಕಾಣ್ತಾ ಇದೆ. ಸೊ ಇದಕ್ಕಿಂತ ಖುಷಿ ಇನ್ನೊಂದ್ ಬೇಕಾ? ಸೊ ಮುಂದೆ ಮಕ್ಕಳ ಜೊತೆ ಹೇಗೆಲ್ಲ ನಾವು ಟೈಮ್ ಪಾಸ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ. ಏನ್ ಹೇಳ? ಹ್ಯಾಪಿ ನ್ಯೂ ಇಯರ್. ಹೆಂಗ ಇವಳು ಕೊಟ್ಲಲ್ಲ ಪುಣ್ಯಕ್ಕೆ ಇವತ್ತು. ಒಂದ್ಸಲ ಜೋರಾಗಿ ಹೇಳ್ರಿ ಎಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ. ಇನ್ನೊಂದ್ಸಲ ಈ ಪ್ರೈಮರಿ ಸ್ಕೂಲ್ ಮಕ್ಳಿಗಂತೂ ಹೊಸ ವರ್ಷ ಬಂತು ಅಂದ್ರೆ ಸಖತ್ ಎಂಜಾಯ್ಮೆಂಟ್.